ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷಭರೋಗಿಣಃ ನಿಧೇಯ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಕೃಷ್ಣ ಪಕ್ಷೆ ಗತಶಾಲೆ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ. ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇವತ್ತಿನ ದಿನ ವಿಶೇಷನ ತಗೊಳ್ಳೋದಾದ್ರೆ ಮಾರ್ಗಶಿರ ಲಕ್ಷ್ಮೀ ವ್ರತ ಅಂತ. ನೀವು ಮಾಮೂಲಿ ಧನಲಕ್ಷ್ಮಿ ಮಾಡ್ತೀರಿ, ವರಲಕ್ಷ್ಮಿ ಮಾಡ್ತೀರಿ. ಈ ಮಾರ್ಗಶಿರ ಮಾಸದಲ್ಲಿ, ಈ ಒಂದು ಧನುರ್ಮಾಸದಲ್ಲಿ ಒಂದು ಮಾರ್ಗಶಿರ ಲಕ್ಷ್ಮೀ ವ್ರತ ಮಾಡೋದ್ರಿಂದ ಸಂಪನ್ನಗಳನ್ನ ಕೊಡುವಂಥದ್ದು. ಅರ್ಜುನನ ಅಧಿಪತಿ, ಅರ್ಥಾತ್ ಅರ್ಜುನನ ಅಧಿಪತಿ ಅಂದ್ರೆ ಹಣದ ಒಂದಿಷ್ಟು ಸಮಸ್ಯೆಗಳು ಯಾರಿಗಿರುತ್ತೆ ಅವರು ಈ ವ್ರತವನ್ನು ಮಾಡತಕ್ಕದ್ದು. ಇವತ್ತಿನ ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನೀವು ಅನಗತ್ಯ ಸಮಸ್ಯೆಗಳಿಗೆ ಸಿಲುಕುವಂಥದ್ದು. ಕೆಲಸ ಕಾರ್ಯಗಳಲ್ಲಿ, ಶುಭ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕಗಳು ಎದುರಾಗುವಂಥದ್ದು. ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಗಳು ಕೂಡ ಕಂಡು ಬರುವುದಿಲ್ಲ, ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಗುರು ಶ್ರೀ ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನೀವು ಹಲವಾರು ಗೊಂದಲಗಳಿಗೆ ಪರಿಹಾರವನ್ನು ನೀವೇ ಹುಡುಕಿಕೊಳ್ಳುವಂಥದ್ದು. ಜಲ ಉತ್ಪನ್ನಗಳು ಮತ್ತು ಕೃಷಿ ಉತ್ಪನ್ನಗಳು, ಮಾರಾಟಗಾರರಿಗೆ, ಧನದ ವ್ಯಾಪಾರಗಳಿಗೆ, ಜೊತೆಗೆ ವೃತ್ತಿ ಉದ್ಯೋಗಗಳಲ್ಲಿ ಯಾವುದೇ ಉದ್ಯೋಗಗಳಿದ್ರೂ ಒಂದಿಷ್ಟು ವಿಸ್ತಾರ ಮಾಡೋದಿಕ್ಕೆ, ಹೊಸ ಹೊಸ ಕೆಲಸಗಳ ಮಾಡೋದಿಕ್ಕೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನೀವು ಸೂಕ್ತ ಸಮಯಗಳಲ್ಲಿ ನಿಮಗೆ ಪ್ರಾಪ್ತಿಗಳಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ, ಕುಟುಂಬಗಳಲ್ಲಿ ಸುಖ ಸಂತೋಷ, ಒಂದಿಷ್ಟು ನೆಮ್ಮದಿ ಸಿಗುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಅತ್ಯುತ್ತಮ ಧನಲಾಭ ನೋಡುವಂಥದ್ದು. ಕೃಷಿಕರಿಗೆ, ಹೈನುಗಾರಿಕೆಯವರಿಗೆ, ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಅವರಿಗೆ, ಇಂಜಿನಿಯರ್ ಉದ್ಯೋಗದಲ್ಲಿರುವಂಥವರಿಗೆ ವಿಶೇಷವಾದಂತಹ ಧನ ಪ್ರಾಪ್ತಿ ಅಂತಾನೆ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂಥದ್ದು. ಪರಿಸರಕ್ಕೆ ತಕ್ಕ ನಿಮಗೆ ಒಂದಿಷ್ಟು ಫಲ ಸಿಗುವಂಥದ್ದು ನಿಮ್ಮ ಪರಿಶ್ರಮಕ್ಕೆ. ಜೊತೆಗೆ ಶುಭ ಸೂಚನೆಗಳು ಯಥೇಚ್ಛವಾಗಿದ್ರೂ ಸಹೋದರರಿಗೆ ಒಂದಿಷ್ಟು ವಿವಾದಗಳು ಹೆಚ್ಚಾಗುವಂಥದ್ದು. ಜೊತೆಗೆ ಪಾಲುದಾರಿಕೆ ವಿಚಾರಗಳಲ್ಲಿ, ವ್ಯಾಪಾರಗಳಲ್ಲಿ ನಿರೀಕ್ಷೆಗೆ ಮೀರಿದ ಲಾಭಗಳು ಕೂಡ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯವರಿಗೆ ಇಂದು ನಿಮಗೆ ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿರುತ್ತೆ. ದೈಹಿಕವಾಗಿ ಅನಾರೋಗ್ಯಗಳು ಹೆಚ್ಚಾಗುವಂಥದ್ದು. ಕೆಲಸ ಕಾರ್ಯಗಳು ಒಂದಿಷ್ಟು ಹಿನ್ನಡೆಯಾಗುವಂಥದ್ದು. ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗುವಂಥದ್ದು. ವಾಹನಗಳಲ್ಲಿ ಅವಘಡಗಳು ಉಂಟಾಗುವಂಥದ್ದು. ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ವೈದ್ಯಕೀಯ ತಪಾಸಣೆ ಒಳಿತು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಮಾನಸಿಕ ದೌರ್ಬಲ್ಯದಿಂದ ಬಳಲುತ್ತಿರುವವರಿಗೆ ಮನೋಧೈರ್ಯ ಸ್ಥೈರ್ಯ ಸಿಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಧನ ಲಾಭವನ್ನು ನೋಡುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಹಳೆಯ ಸಾಲದಿಂದ ತೀರಿಸಲು ಹೊಸ ಸಾಲಗಳು ನಿಮಗೆ ಮತ್ತಷ್ಟು ದುಪ್ಪಟ್ಟಾಗುವಂಥದ್ದು. ನಿಮ್ಮ ಪರಿಸ್ಥಿತಿಗಳಿಗೆ ತಕ್ಕಂತೆ ಖರ್ಚಾಗುವುದಿಲ್ಲ, ದುಪ್ಪಟ್ಟು ಖರ್ಚು ಮಾಡುವಂಥದ್ದು. ಅಂಥ ಸಮಸ್ಯೆಗಳು ಎದುರಾಗುವಂತಹ ಒಂದಿಷ್ಟು ದಿನಮಾನವಾಗಿರುತ್ತೆ, ಎಚ್ಚರಿಕೆ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಕೂಡ ಕಂಡುಬರುತ್ತೆ. ನಿಮ್ಮ ವಾಹನಗಳಲ್ಲಿ ಅಪಘಾತಕ್ಕೆ ತುತ್ತಾಗುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಪ್ರಯಾಣದಿಂದ ಒಂದಿಷ್ಟು ಅನುಕೂಲತೆಗಳು ನೋಡುವಂಥದ್ದು. ಗರ್ಭಿಣಿಯರಿಗೆ ಆರೋಗ್ಯ, ಶಿಶು ಪ್ರಾಪ್ತಿ ಯೋಗ ಕೂಡ. ಉದ್ಯೋಗದಲ್ಲಿ ಶುಭ ಸೂಚನೆಗಳು, ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾದ ಧನಾಗಮನ ಅಂತ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ರೈತರಿಗೆ, ಹೈನುಗಾರಿಕೆಯವರಿಗೆ ನಷ್ಟವಾಗುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ಇದ್ದಂತಹ ಕಿರಿಕಿರಿ ವಾತಾವರಣಗಳು ನಿವಾರಣೆ ಆಗುವಂಥದ್ದು. ಬಂಧು ಮಿತ್ರರ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುವಂಥದ್ದು. ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಳು ಒಂದಿಷ್ಟು ಉಲ್ಬಣ ಆಗುವಂಥದ್ದು. ಕೆಲವೊಂದಷ್ಟು ವಿಚಾರಗಳು, ಕೆಲವೊಂದಷ್ಟು ವ್ಯವಹಾರಗಳಲ್ಲಿ ಪ್ರಗತಿಗಳಾಗುವಂಥದ್ದು. ಸ್ತ್ರೀಯರಿಗೆ ವಿಶೇಷ ಧನ ಲಾಭ ಕೂಡ ಕಂಡುಬರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಷ್ಟವಾಗುವ ಸಾಧ್ಯತೆಗಳಿರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ಒಂದಿಷ್ಟು ಮೇಲಧಿಕಾರಿಗಳಿಂದ ಒತ್ತಡಗಳು ಕೂಡ ಕಂಡುಬರುತ್ತೆ. ದ್ವಿತೀಯ ಅರ್ಧದಲ್ಲಿ ಕುಟುಂಬದಲ್ಲಿ ಒಂದಿಷ್ಟು ಘರ್ಷಣೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಏಳಿಗೆ ಕೂಡ ಆಗುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಂದಿಷ್ಟು ಧನಾಗಮನ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕೂಡ ನೋಡುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಪಾನೀಯ ಮಾರಾಟಗಾರರಿಗೆ, ಭೂ ವ್ಯವಹಾರದವರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ ಉತ್ತಮ ಫಲಗಳು ಕೂಡ ಸಿಗುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮಗೆ ಕೆಲಸಗಾರರ ಸೌಭಾಗ್ಯಗಳು ಕೂಡ ನಿಮಗೆ ಒದಗಿ ಬರುವಂಥದ್ದು. ಶುಭ ದಿವಸ ಅಂತಾನೆ ಹೇಳುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆಗಿದ್ದು ಕೆಲಸ ಕಾರ್ಯಗಳು ಹೆಚ್ಚಿನ ಲಾಭವನ್ನು ಕೂಡ ನೋಡತಕ್ಕದ್ದು. ಮಾತೃವಿನ ಸಮಾಜದಲ್ಲಿ ಆರೋಗ್ಯಗಳಲ್ಲಿ ಒಂದಿಷ್ಟು ವೈಪರೀತ್ಯ ಉಂಟಾಗುವುದು, ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ಶ್ರೀ ಬಾಬಾ, ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.